ಸಿದ್ಧಚಕ್ರ ಮಹಾಮಂಡಲ ವಿನಾದ ಸಮಾಪ್ತಿಯ ದಿವಸ ನೀವೆಲ್ಲರೂ ಸಿದ್ಧಚಕ್ರ ಮಹಾಮಂಡಲ ವಿಧಾನವನ್ನು ಮಾಡಿ ಭಗವಂತರ ಪಾಲ್ಕಿ ಮೆರವಣಿಗೆಯನ್ನು ಮಾಡಿ ಪುಣ್ಯಾರ್ಜನೆ ಮಾಡಿಕೊಂಡು ಮತ್ತೀಗ ಪ್ರವಚನ ಕೇಳಬೇಕು ಅಂಥೇಳಿ ಆಸೆಯಿಂದ ಬಂದು ಕುಂತೀರಿ. ಪ್ರವಚನಕ್ಕೆ ಕೇಳಬೇಕಂತ ಕುಂತೀರಿ, ಕರೆಕ್ಟ್ ಟೈಮ್ ತನ್ನ ಗತಿಯಲ್ಲಿ ಹೋಗ್ತಾ ಇದೆ. ಯಾಕಂತಂದರೆ ಆ ಸೂರಜ್ ತನ್ನ ಗತಿಯಿಂದ ಹೋಗ್ತಾ ಇರ್ತಾನೆ, ನಾವು ನಮ್ಮ ಗತಿಯಿಂದ ಹೋಗ್ತಾ ಇರ್ತೀವಿ. ಟೈಮಿಗೆ ಭಾಳ ಬೆಲೆ ಕೊಡಬೇಕು. ಮಹಾರಾಜರು ಅಂದಿರು 1 ಗಂಟೆ ಪಾಲ್ಕಿ ತೆಗಿಬೇಕು ಅಂತ ಹೇಳಿದ್ರು, 3 ಗಂಟೆ ಆದರೂ ಕೂಡ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಆದರೂ ಕೂಡ ಭಾಳ ಚೆನ್ನಾಗಾಯಿತು ಮೆರವಣಿಗೆ. ಕಮ್ಸೆ ಕಮ್ ಪೂಜಾ ಮಾಡುವಂಥ ಮಹಿಳಾ ಮಂಡಳ ಅಂತೂ ಎಲ್ಲರೂ ಇದ್ದರು. ಮಹಾರಾಜರ ಆಜ್ಞೆ ಪಾಲನೆ ಮಾಡೋರು ಇವರೇ ಅಂತ ಕಾಣುತ್ತೆ ಬಹುಶಃ. ಪುರುಷ ಮಂಡಳದವರಿಗೆ ಪುರುಷೋತ್ತಿರಲ್ಲ ಪಾಪ, ದಿನ ರಾತ್ ಕಬ್ಬಿ ನೀರು ಒಣಸೋದಿರ್ತದೆ. ಆದರೂ ಕೂಡ ಯಾವಾಗ ಜಿನೇಂದ್ರ ಭಗವಂತರ ಪಾಲಕಿ ಊರಲ್ಲಿ ಬರ್ತದೆ, ಮನೆ ಮುಂದೆ ಬರ್ತದೆ ಅಂತಂದರೆ ಎಲ್ಲ ಕೆಲಸವನ್ನು ಬಿಟ್ಟು ಪಾಲಕಿಯಲ್ಲಿ ಭಾಗವಹಿಸಬೇಕು. ಮತ್ತು ಕೈ ಜೋಡಿಸಿ ಭಗವಂತರನ್ನು ದರ್ಶನ ಮಾಡಿ ಪುಣ್ಯ ಕಟ್ಕೋಬೇಕು. ಈ ಕೈಯಿಂದ ಏನೇನು ಪಾಪ ಮಾಡಿವಿ, ಏನೇನು ಅಶುದ್ಧ ವಸ್ತುಗಳನ್ನು ಮುಟ್ಟಿವಿ, ಈ ಕೈಯಿಂದ ಏನು ನಾವು ದೋಷ ಮಾಡ್ಕೊಂಡಿವಿ, ಆ ದೋಷ ಯಾವಾಗ ನಾಶ ಆಗುತ್ತೆ ಅಂತಂದರೆ ಯಾವಾಗ ಜಿನೇಂದ್ರ ಭಗವಂತನ ಕೈಯಾಗಿ ತಗೊಳ್ತೀವಿ, ಮುನಿಗಳನ್ನು ಸೇವಾ ಮಾಡ್ತೀವಿ, ಮುನಿಗಳಿಗೆ ಆಹಾರ ದಾನ ಮಾಡ್ತೀವಿ, ಆ ಟೈಮ್ನಲ್ಲಿ ಈ ಕೈಗಳು ಮಾಡಿದಂಥ ಪಾಪ ಪ್ರಕ್ಷಾಳನ ಆಗುತ್ತೆ. ವಿಚಾರ ಮಾಡ್ರಿ. ಇಷ್ಟೊಂದು ಶುಭ ಅವಸರ ಸಿಕ್ಕಿದ್ರೂ ಕೂಡ ನಮಗೆ ಧರ್ಮ ಮಾಡಕ್ಕೆ ಪುರ್ಸೋತಿಲ್ಲ ಅಂತಂದರೆ ಯಾವಾಗ ಮಾಡೋರು? ಮಹಾರಾಜರು ಇವತ್ತು ಸಾನ್ನಿಧ್ಯ ಐತಿ. ಸಿದ್ಧಚಕ್ರ ವಿಧಾನ ನಿಮ್ಮ ಪುಣ್ಯದಿಂದ ಸಿದ್ಧಚಕ್ರ ವಿಧಾನ ಪ್ರಥಮವಾಗಿ ನಿಮ್ಮ ಊರಲ್ಲಿ ಆಗ್ತಾ ಇದೆ. ಆದರೂ ಕೂಡ ಪುರುಷರಿಗೆ ಇನ್ನೂ ನಿದ್ರೆ ಬಿಟ್ಟಿಲ್ಲ ಅಂತಂದರೆ ಇನ್ನು ಪಾಪದ ಗಂಟು ಭಾಳ ಐತೆ. ಪಾಪದ ಗಂಟು ಐತೆ. ಅದಕ್ಕಾಗಿ ದೊಡ್ಡ ದೊಡ್ಡ ಆಚಾರ್ಯರು ಮುನಿಗಳು ಬಂದರೂ ಕೂಡ ಎಚ್ಚರ ಆಗಂಗಿಲ್ಲ. ಭಾಳ ಕಠಿಣ ಐತೆ ಸಂಸಾರಿ ಜೀವಿಗಳದ್ದು ಉದ್ಧಾರ ಆಗೋದು. ನಾನು ವಿಚಾರ ಮಾಡಿದ್ದೆ, ಹೇಳೋದೇನು ಬೇರೆ. ಇವತ್ತು ಎಲ್ಲ ಪಾಲ್ಕಿಯಲ್ಲಿ ಮಡಿ ಹಾಕೊಂಡು ಬರ್ಬೋದು. ನಿನ್ನೆನೆ ಗೊತ್ತಾಗಿದ್ರೆ ಇವತ್ತು ನಾನು ಆಹಾರಕ್ಕೆ ಹೇಳ್ತಿಲ್ಲ. ಇವು ಬರೋಲ್ಲ ಅಂತ ಗೊತ್ತಾಗಿದ್ರೆ ಹೇಳ್ತಿಲ್ಲ. ಯಾಕಂತಂದರೆ ಪಾಲ್ಕಿ ಹೊರೋದು ಹೆಣ್ಮಕ್ಳಿಗೆ ಆಗಂಗಿಲ್ಲ, ಗಂಡು ಮಕ್ಳು ಹೊರಬೇಕು. ಯಾರು ಮಹಾರಾಜರು ನಿನ್ನೆಲ್ಲ ಹೇಳಿದ್ರು, ಯಾರು ಸವಾಲು ಹಿಡಿತೀರಿ ಅವರು ಒಂದು ಸ್ವಲ್ಪ ತಗೊಂಡೋಗಿ ಬೇರೆಯವ್ರಿಗೆ ಕೊಡಬೇಕು, ಬೇರೆಯವ್ರಿಗೆ ಪುಣ್ಯ ಕಟ್ಟಿಕೊಳ್ಳೋಕೆ ಅವಸರ ಕೊಡಬೇಕು. ಈ ಹೆಗಲಲ್ಲಿ ಏನೇನು ಓದ್ತೀರಿ ಪುರುಷರು? ಎಷ್ಟೋ ಜನದ ಮೃತಕ ಶರೀರವನ್ನು ತಗೊಂಡೋಗಿ ಸ್ಮಶಾನಲ್ಲಿ ಭಸ್ಮ ಮಾಡಿ ಬಂದಿರಿ. ಏನೇನೋ ಹೊತ್ತಿದ್ರಿ ಇದರಲ್ಲಿ, ಹುಲ್ಲು ಅದು ಇದು ಎಲ್ಲ ಹೊತ್ತಿ ಹೆಗಲು ಅಶುದ್ಧಾಗಿದೆ. ಅದನ್ನು ನಾವು ಪವಿತ್ರ ಮಾಡ್ಕೋಬೇಕಂತ ಜಿನೇಂದ್ರ ಭಗವಂತರ ಪಾಲ್ಕಿ ಹೆಗಲ ಮೇಲೆ ಯಾವಾಗ ನಾವು ಹೊರ್ತೀವಿ, ಅದೇ ನಮ್ಮ ಆ ದಿವಸ ನಮ್ಮದು ಭಾಳ ಒಂದು ಪವಿತ್ರ ದಿವಸ. ಇನ್ನು ಯಾವಾಗಲಾದರೂ ಭಗವಂತರ ಪಾಲ್ಕಿ ಹೊಂಟು ಊರಲ್ಲಿ ಗಲ್ಲಿಯಾಗೆ ನಮ್ಮ ಮನೆ ಮುಂದೆ ಬಂತು ಅಂತಂದರೆ ಮುಚ್ಚಿ ಕೂತ್ಕೋಬೇಡ್ರಿ. ಹೊರಗೆ ಬಂದು ಕೈನಾರು ಜೋಡಿಸಿ ಜಯಕಾರ ಹಾಕಿದ್ರಿ ಬಾಯಿಂದ. ಅದು ಆಗಿಲ್ಲ ಅಂತಂದರೆ ಮುಂದಿನ ಜನ್ಮದಲ್ಲಿ ಈ ಕಾಲು ಕೈ ಸಿಗೋದು ಭಾಳ ಕಠಿಣ ಆಗುತ್ತೆ. ಭಾಳ ಕಠಿಣ ಆಗುತ್ತೆ. ಎಲ್ಲ ಒಂದೇ ಆಗ್ತಾವೆ, ಕಾಲು ಕೈ ಒಂದೇ ಆಗ್ತಾವೆ. ಆದರೂ ಕೂಡ ಇವತ್ತು ಭಾಳಷ್ಟು ಶಾಂತ ರೀತಿಯಿಂದ ಮೆರವಣಿಗೆ ಭಾಳ ಚಲೋ ಆಯಿತು. ಊರಲ್ಲೆಲ್ಲ ಸುತ್ತಾಡಿ ಪಾಲ್ಕಿ ಜಿನೇಂದ್ರ ಭಗವಂತರ ವಿಹಾರ ಮಾಡಿಕೊಂಡು ಸಮೋಸೆಯನ್ನು ಮತ್ತೆ ಬಂದ್ಯಾರ. ಈ ಒಂದು ಸಿದ್ಧಚಕ್ರ ಮಹಾಮಂಡಲ ವಿಧಾನ ಅಷ್ಟಾನಿಕ ಪರ್ವದಲ್ಲಿ ಆಗ್ತೈತೆ ಅಂತಂದ್ರೆ ನೀವು ಪುಣ್ಯಾನುಬಂಧಿ ಪುಣ್ಯವನ್ನು ಅರ್ಜನೆ ಮಾಡಿಕೊಂಡ್ರಿ. ಈ ಪುಣ್ಯ ನಿಮಗೆ ಈ ಜನ್ಮ ಎಲ್ಲ ಮುಂದಿನ ಜನ್ಮ ತನಕ ಜೊತೆಗೆ ಬರೋದೈತೆ.
ಅದಕ್ಕಾಗಿ ಜಾಸ್ತಿ ಹೇಳಕ್ಕೆ ಟೈಮಿಲ್ಲ. ಸಿದ್ಧಚಕ್ರ ಮಹಾಮಂಡಲದಿಂದ ಮಹತ್ವವನ್ನು ನೀವು ಮೈನಾಸುಂದರಿ ಮತ್ತು ಶ್ರೀಪಾಲರಾಜನ ಕಥೆಯಲ್ಲಿ ಕೇಳಿದ್ರಿ. ಅವರಷ್ಟೇ ಅಲ್ಲ, ಎಷ್ಟೋ ಭವ್ಯ ಜೀವಿಗಳು ಸಿದ್ಧಚಕ್ರ ವಿಧಾನದಲ್ಲಿ ಮತ್ತು ಅಷ್ಟಾನಿಕ ಪರ್ವದಲ್ಲಿ ವ್ರತ ನಿಯಮ ಪಾಲನೆ ಮಾಡಿ ಕರ್ಮ ನಿರ್ಜರೆ ಮಾಡಿಕೊಂಡು ತಮ್ಮ ಆತ್ಮ ಕಲ್ಯಾಣ ಮಾಡ್ಕೊಂಡು ಹೋಗಿದ್ದಾರೆ. ನೀವು ಕೂಡ ಅದ್ರ ಬಗ್ಗೆ ಈ ಒಂದು ಸಿದ್ಧಚಕ್ರ ವಿಧಾನ ಮಾಧ್ಯಮದಲ್ಲಿ ತಿಳ್ಕೊಂಡ್ರಿ. ಮತ್ತು ಕೂಡ ಅದ್ರ ಬಗ್ಗೆ ವಿಸ್ತಾರವಾಗಿ ತಿಳಿಬೇಕಂತ ಶಾಸ್ತ್ರ ಮುಖಾಂತರ ತಿಳ್ಕೊಳ್ಳಿ. ಆ ಒಂದು ಸಿದ್ಧಚಕ್ರ ಮಹಾಮಂಡಲ ವಿಧಾನ ಎಲ್ಲ ಪರ್ವಗಳಲ್ಲಿ ಅಷ್ಟಾನಿಕ ಪರ್ವ ಏನಿದೆ, ಈ ಪರ್ವ ಶ್ರೇಷ್ಠವಾದದ್ದು. ಈ ಪರ್ವದಲ್ಲಿ ನೀವು ಸಿದ್ಧಚಕ್ರ ವಿಧಾನ ಮಾಡಿದ್ರಿ ಅಂದರೆ ನೀವು ಕೂಡ ಪುಣ್ಯಶಾಲಿಗಳು, ಭಾಗ್ಯಶಾಲಿಗಳು ಮತ್ತು ನೀವು ಒಂದು ಮಹಾನ್ ಪುಣ್ಯವನ್ನು ಕಟ್ಟಿಕೊಳ್ಳುವಂಥ ಭಾಗ್ಯಶಾಲಿಗಳಾಗಿ ಈ ಒಂದು ಗುಂಪಾ ಮಂಟಪದಲ್ಲಿ ನೀವು ಸಿದ್ಧಚಕ್ರ ವಿಧಾನ ಮಾಡಿ ಪುಣ್ಯ ಕಟ್ಟಿಕೊಂಡ್ರಿ. ಇದೇ ಥರ ಬಾರ್ ನಿಮ್ಮ ಊರಿಗೆ ಸತ್ಸಂಗತಿ ವಿಧಾನ ಮತ್ತು ಪುಣ್ಯ ಕಟ್ಟಿಕೊಳ್ಳುವಂಥ ಅವಸರ ಸಿಗ್ತಾ ಇರಲಿ ಅಂದ್ಬಿಟ್ಟು ಇವತ್ತಿನ 2 ಮಾತಿಗೆ ವಿರಾಮ ಕೊಡ್ತೀವಿ.